ಇವತ್ತು ನಾವು ವಾಂಗಿಬಾತ್ ಮಾಡೋಣ. ನಿನ್ನೆ ಪುಡಿ ಮಾಡ್ಕೊಂಡಿದ್ದೀವಲ್ವ, ಇವತ್ತು ವಾಂಗಿಬಾತ್ ಮಾಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಟು ಅದರಲ್ಲಿ 2 ಸ್ಪೂನು ತುಪ್ಪ ಹಾಕ್ಕೊಂಡು, ನಾನು ಯಾವಾಗಲೂ ತುಪ್ಪ ಹಾಕ್ಕೊಳ್ತೀನಿ. ಅದಕ್ಕೆ 3 ಚಮಚ ತೆಂಗಿನೆಣ್ಣೆ. ನಾನು ಎಣ್ಣೆ ಬದಲಿಗೆ ಎಣ್ಣೆ ಅಂದರೆ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ಸೊ ಇದೆರಡು ಸ್ವಲ್ಪ ಬಿಸಿ ಆಗಲಿ. ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಗೊತ್ತಾಗತ್ತೆ ಎಣ್ಣೆ, ಅದು 2 ತುಪ್ಪ ಮತ್ತು ಎಣ್ಣೆ ಸೇರ್ಕೊಂಡು ಬರಬೇಕು. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಕಸೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಅದು ಬಾಡಬೇಕು ಚೆನ್ನಾಗಿ, ಅಂದರೆ ಅದರದ್ದು ಫ್ಲೇವರ್ ಎಲ್ಲ ಎಣ್ಣೆ ಹೀರ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಅದಕ್ಕೆ ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಒಂದು 2 ಮುಷ್ಟಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, 3/4 ಪಾವು ಅಕ್ಕಿಗೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಪುದೀನೂ ಚೆನ್ನಾಗಿ ಅದರ ಸ್ಮೆಲ್ಲೆಲ್ಲ ಎಣ್ಣೆ ಇಟ್ಕೋಬೇಕು. ಇವಾಗ ಸ್ವಲ್ಪ ಕರಿಬೇವು, ಒಂದು 10 ಎಲೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಕರಿಬೇವು ತುಂಬ ಒಳ್ಳೆಯದು ಕಣ್ಣಿಗೆ, ತಲೆಗೆ, ಕೂದಲಿಗೆ ಎಲ್ಲ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಆವಾಗ ಬೇಗ ಫ್ರೈ ಆಗತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ರುಚಿಗೆ. ಇದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕೋದು, ಅದು ಬೇಗ ಫ್ರೈ ಆಗತ್ತೆ. ಚೆನ್ನಾಗಿ ಬಾಡಿದ ಮೇಲೆ, ಚೆನ್ನಾಗಿ ಬಾಡಿಸೋ ತನಕ ಅದನ್ನು ಇದು ಮಾಡ್ಕೋಬೇಕು, ಅಲ್ಲಾಡ್ತಾ ಇರಬೇಕು. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗತ್ತೆ, ಅದು ಬಾಡೋ ತನಕ ನಾವು ಕೈ ತಿರುಗಿಸ್ತಾ ಇರಬೇಕು. ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಬೇಕು, ಆವಾಗಲೇ ಅದು ಚೆನ್ನಾಗಿ ರುಚಿ ಬಿಡುತ್ತೆ, ಅದರ ಫ್ಲೇವರ್ ಎಲ್ಲ ಬಿಟ್ಕೊಡುತ್ತೆ. ನೋಡಿ ಈಗ ಬಾಡ್ಕೊಂಡು ಬರ್ತಾ ಇದೆ ಅದು. ಇದಾಗುವಾಗ ನಾವು ನಿನ್ನೆ ತೋರಿಸಿದ್ದೇನೆಲ್ಲ ವಾಂಗಿ, ಅದನ್ನೇ ವಾಂಗಿಬಾತ್ಗೆ ಹಾಕೋದು. ಉದ್ದ ಬದನೆಕಾಯಿ ಅದನ್ನು 4 ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ವಾಂಗಿ ಹಾಕ್ತಾಯಿದ್ದೀನಿ. ನಾನೊಂದು 3 ವಾಂಗಿ ಹಾಕ್ಕೊಂಡಿದ್ದೀನಿ. ಈ ವಾಂಗಿನೇ ಇದಕ್ಕೆ ಚೆನ್ನಾಗಿ ಬರೋದು, ಬೇರೆ ವಾಂಗಿ ಎಲ್ಲ ಅಷ್ಟು ಟೇಸ್ಟ್ ಬರಲ್ಲ. ಈ ವಾಂಗಿನೇ ಚೆನ್ನಾಗಿದೆ, ನಾನು ಇದನ್ನೇ ಯೂಸ್ ಮಾಡೋದು. ಇದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾನು ಅರಿಶಿನ ಪುಡಿ ಎಲ್ಲದಕ್ಕೂ ಹಾಕ್ಕೊಳ್ತೀನಿ, ಯಾಕಂದರೆ ಅದು ಆ್ಯಂಟಿಸೆಪ್ಟಿಕ್ ಅಂತ, ಒಳ್ಳೆಯದು ಅಂತ. ಈಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಎಷ್ಟು ಅಂತ ಹೇಳಿದರೆ, ಎಲ್ಲ ಅನ್ನಕ್ಕೂ ಎಷ್ಟಾಗುತ್ತೋ ಅಷ್ಟೆಲ್ಲ ಉಪ್ಪು ಇವಾಗಲೇ ಹಾಕ್ಕೊಂಡು ಬಿಡಬೇಕು, ಆಮೇಲೆ ಹಾಕುವಾಗಿಲ್ಲ. ಯಾಕೆ ಅಂತ ಹೇಳಿದರೆ ಈ ವಾಂಗಿ ಈ ಉಪ್ಪನ್ನೆಲ್ಲ ಹೀರ್ಕೋಬೇಕು, ಇಲ್ಲಾಂದರೆ ಚಪ್ಪೆ ಚಪ್ಪೆ ಆಗಿರ್ತದೆ. ಅದಕ್ಕೆ ಇವಾಗಲೇ ಉಪ್ಪು ಹಾಕ್ಕೊಂಡು, ನಾನು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಟೇಸ್ಟಿಗೆ, ಫ್ಲೇವರ್ಗೆ. ವಾಂಗಿಬಾತ್ ಪೌಡ್ರ್ ಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ ಫ್ರೈ ಮಾಡಿ, ಜೀರಿಗೆ ಪುಡಿ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ, ಅದೊಂದು ಸ್ವಲ್ಪ ಹಾಕಿದ್ದೀನಿ. ಇವಾಗ ಹಸಿ ಬಟಾಣಿ ನಾನು ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಒಣ ಬಟಾಣಿ ಯಾವಾಗಲೂ ಯೂಸ್ ಮಾಡೋದೇ ಇಲ್ಲ. ಬಟಾಣಿ ಚೀಪಾಗಿರುವಾಗ ಅದನ್ನು ತೊಗೊಂಬಂದು ಬಿಡಿಸ್ಕೊಂಡು ಫ್ರೀಜರಲ್ಲಿ ಹಾಕಿಟ್ಟಿರ್ತೀನಿ. ಹೀಗೆ ಹಸಿ ಬಟಾಣಿ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಜಾಸ್ತಿ, ಒಣ ಬಟಾಣಿ ಗಟ್ಟಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ, ಅದು ಫ್ರೋಝನ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಜಾಸ್ತಿ ತೊಗೊಳುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಬಟಾಣಿ ಸ್ವಲ್ಪ ಬಾಡ್ತಾ ಇದೆ. ಚೆನ್ನಾಗಿ ಬಟಾಣಿ ವಾಂಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು.
ಈಗ ನಾವು ಇದು ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. 2 ದೊಡ್ಡ ಚಮಚದಲ್ಲಿ 2 ಸ್ಪೂನ್, ಟೀ ಸ್ಪೂನಲ್ಲಿ 2 ಸ್ಪೂನ್ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದು ಹಸಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅದಕ್ಕೆಲ್ಲ ಎಣ್ಣೆ ಎಲ್ಲ ಇದಕ್ಕೆ ಬರಬೇಕು. ಅದು ಟೇಸ್ಟ್ ಎಲ್ಲ ಇದಕ್ಕೆ ಬರಬೇಕು. ವಾಂಗಿಗೆ ಕೊಬ್ಬರಿ ಹಾಕಿದರೆ ಅದಕ್ಕೊಂದು ಟೇಸ್ಟೇ ಬೇರೆ. ಕೊಬ್ಬರಿ ಜೀವಕ್ಕೂ ಒಳ್ಳೆಯದು. ಸೊ ಕೊಬ್ಬರಿ ಹಾಕ್ಕೊಂಡು, ತುಂಬ ಕೊಬ್ಬರಿ ಏನು ಬೇಕಾಗಿಲ್ಲ, 2 ಸ್ಪೂನ್ ಸಾಕಾಗತ್ತೆ. ಇಷ್ಟಕ್ಕೆ ನಾನು 3/4 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಈಗ ನಿನ್ನೆ ಮಾಡಿದ ವಾಂಗಿಬಾತ್ ಪೌಡರ್ ಇದೆಯಲ್ಲ, ಅದನ್ನು 2 ಸ್ಪೂನ್ ಹಾಕ್ಕೊಳ್ಳೋಣ. ನಾನು ತುಂಬ ಖಾರ ತಿನ್ನಲ್ಲ, ಅದರಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕೆ ಅಂತ ಹೇಳಿದರೆ ಇದು ವಾಂಗಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ತಗೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಲಿ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಇದಾಗಿದ್ದ ತಕ್ಷಣ ಟೊಮೆಟೊ ಹಾಕ್ಕೊಳ್ಳೋಣ. ನನ್ನ ಮೊಮ್ಮಗ ನನಗೆ ಹೆಲ್ಪ್ ಮಾಡ್ತಾನೆ. ಅವನಿಗೆ ತುಂಬ ಇಷ್ಟ ಹೆಲ್ಪ್ ಮಾಡೋದಂದರೆ. ಬೇಗ ಎದ್ದುಬಿಟ್ಟು ನನಗೆ ಹೆಲ್ಪ್ ಮಾಡ್ತಾನೆ. ಇವಾಗ ಟೊಮೆಟೊ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಾನು ಹುಣಸೆ ಹಣ್ಣಿನ ರಸ ಹಾಕೋದಿಲ್ಲ. ಅದರ ಬದಲಿಗೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಡ ಅಂತಂದವರು ಹುಣಸೆ ರಸ ಹಾಕ್ಕೋಬೋದು. ಟೊಮೆಟೊ ಹಾಕಿದರೆ ಅದಕ್ಕೊಂದು ಕಲರು ಬೇರೆ, ಟೇಸ್ಟು ಬೇರೆ ಬರುತ್ತೆ. ಸೊ ನನಗಿಷ್ಟ ಟೊಮೆಟೊ. ನಾನು ಟೊಮೆಟೊ ಹಾಕ್ಕೊಂಡೇ ಮಾಡೋದು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಬಾಡಿದಂತ ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ. ಇದು ಉಪ್ಪು ಹುಳಿ ಖಾರ ಎಲ್ಲ ಈ ವಾಂಗಿ ಎಳ್ಕೊಳ್ತದೆ ಇವಾಗ. ಈಗ ನಾನು ಸೋನಾ ಮಸೂರಿ ರೈಸೇ ತೊಗೊಳ್ತೀನಿ. ಯಾಕಂತ ಹೇಳಿದರೆ ಇದು ರಾ ರೈಸು. ಇದು ಉದ್ದಕ್ಕೆ ಬರುತ್ತೆ ಅನ್ನ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ರಾ ರೈಸೇ ಯೂಸ್ ಮಾಡೋದು. ಇದೊಂದು ಸ್ವಲ್ಪ ನಾನು ಬಾಳಿಸ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ಉದ್ರಾಗಿ ಬರುತ್ತೆ. ಅನ್ನ ಉದ್ರು ಥರ ಕಾಣಿಸುತ್ತೆ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅಕ್ಕಿದ್ದು 2ರಷ್ಟು ನೀರು ಹಾಕ್ಕೋಬೇಕು. ಅಕ್ಕಿ ನಾನು 3/4 ಪಾವ್ ತೊಗೊಂಡಿದ್ದೀನಿ. ಅದರ 2ರಷ್ಟು ನೀರು ಹಾಕಬೇಕು. ಇವಾಗ 2ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡಬೇಕು. ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಡೋಣ. ಅದು ಕುದಿ ಬರಬೇಕು. ಪಾತ್ರೆಯಲ್ಲೇ ಕುದಿ ಬರಬೇಕು. ನಾನು ಕುಕ್ಕರಲ್ಲಿ ಮಾಡಿರೋದ್ರಿಂದ ಕುಕ್ಕರಲ್ಲಿ ಸ್ವಲ್ಪ ಕುದಿ ಬರೋ ತನಕ ಬಿಟ್ಬಿಡ್ತೀನಿ. ನೋಡಿ ಇವಾಗ ಕುದಿ ಬರಲಿಕ್ಕೆ ಶುರುವಾಗಿದೆಯಲ್ಲ, ನೀವು ನೋಡ್ಬೋದು ಕುದಿ ಬರ್ತಾ ಇದೆ. ಉದ್ರಾಗಿ, ಹೌದಾ? ಉದ್ರು ನೋಡಿ ಎಷ್ಟು ಉದ್ರು ಬಂದಿದೆ. ಇದು ನಾನು ಮಾಮೂಲಿ ಅಕ್ಕಿನೇ ಯೂಸ್ ಮಾಡಿದ್ದೀನಿ, ಸೋನಾ ಮಸೂರಿ ರೈಸು. ಇದರಿಂದ ಚೆನ್ನಾಗಿ ಬರುತ್ತೆ ನೋಡಿ. ನಮ್ಮ ಸೋನಾ ಮಸೂರಿ ರೈಸೇ ಎಷ್ಟೆಷ್ಟು ಉದ್ದ ಇದೆ.